ವಾಲ್ಮೀಕಿ ಹಗರಣ ಆಯಿತು, ಮೂಡ ಹಗರಣ ಆಯಿತು, ಪ್ರಿಯಾಂಕಾ ಖರ್ಗೆ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ PS ಹೆಸರು ಬರೆದುಬಿಟ್ಟು ಸತ್ತೋಗುವಂಥ ಪ್ರಕರಣ ಸಂಭವಿಸಿತು. ಗುತ್ತಿಗೆದಾರರ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಿದ್ದಾರೆ. ಇಲ್ಲಿವರೆಗೂ ಕೂಡ ಯಾವುದೇ ಗುತ್ತಿಗೆದಾರರಿಗೆ ದುಡ್ಡು ರಿಲೀಸ್ ಆಗಿಲ್ಲ. ಬೆಂಗಳೂರಿನಲ್ಲಿ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಕೊಡಬೇಕು ಅಂದರೆ ಸ್ಕ್ವೇರ್ ಫುಟಿಗೆ ₹100 ಚಾರ್ಜ್ ಮಾಡ್ತಿದ್ರಿ. ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿದರೆ ಅಲ್ಲಿ ಗುಂಡಿ ಬೆಂಗಳೂರು ಆಗಿದೆ. ಮೇಕೆದಾಟು ಮಾಡ್ತೀವಿ ಅಂತ ಹೇಳಿದ್ರು. ಸ್ಟಾಲಿನ್ ಎದುರುಗಡೆ ನಿಂತ್ಕೊಂಡು ಮಾತಾಡೋ ಧೈರ್ಯ ಇಲ್ಲ ನಿಮಗೆ. ಕಳಸಾ ಬಂಡೂರಿ ಅದಕ್ಕೆ ತಾರ್ಕಿಕ ಅಂತ್ಯಕ್ಕೆ ಹೋಗುವಂಥ ಲಕ್ಷಣ ಕಾಣ್ತಿಲ್ಲ. ಆಲಮಟ್ಟಿ ಡ್ಯಾಮದು ಅದ್ರ ಎತ್ತರವನ್ನು ಹೆಚ್ಚು ಮಾಡುವಂಥದ್ದು, ಅದ್ರ ಬಗ್ಗೆನೂ ಮಾತಿಲ್ಲ. ಹೀಗೆ ಸರಣಿ ವೈಫಲ್ಯಗಳನ್ನು ಮುಚ್ಕೊಳ್ಳೋದಕ್ಕೋಸ್ಕರ ಈ ಜಾತಿ ಗಣತಿಯನ್ನು ನೀವು ಬಹಿರಂಗನ ಮಾಡಿದರೆ ಒಟ್ಟಾರೆ ಹಿಂದೂ ಸಮಾಜವನ್ನು ಒಡಿಬೇಕು. ಸಾಬ್ರು ಎಲ್ಲರಿಗಿಂತ ಜಾಸ್ತಿ ಇದ್ದಾರೆ ಅಂತ ತೋರಿಸ್ಕೊಂಡು ನಿಮ್ಮ ಕುರ್ಚಿನ ಉಳಿಸ್ಕೊಳ್ಬೇಕು. ಇದಕ್ಕೆ ಸಿದ್ದರಾಮಯ್ಯನವರು ಮಾಡಿರುವಂತಹ ತಂತ್ರಗಾರಿಕೆ ಇದಷ್ಟೇ ಬಿಟ್ಟು ಬೇರೆ ಏನೂ ಅಲ್ಲ. ನಾನೆಲ್ಲ ಜಾತಿ ಸಮುದಾಯದವ್ರನ್ನ ಕೇಳ್ತೀನಿ, ಒಕ್ಕಲಿಗರ ಸಂಖ್ಯೆ ಕಮ್ಮಿ ಆಯಿತು, ಲಿಂಗಾಯತರ ಸಂಖ್ಯೆ ಕಮ್ಮಿ ಆಯಿತು, OBC ಅವ್ರದ್ದು ಸಂಖ್ಯೆ ಕಮ್ಮಿ ಆಯಿತು ಅಂತ ಆಡಾಡಿ ಹಿಂದೂ ಸಮಾಜವನ್ನು ಸಿದ್ದರಾಮಯ್ಯನವರು ಒಡೆಯಕ್ಕೆ ಹೋಗ್ತಿದ್ದಾರೆ. ನಿಮ್ಮೆಲ್ಲರಿಗಿಂತಲೂ ಕೂಡ ಸಾಬ್ರು ಜಾಸ್ತಿ ಇದ್ದಾರೆ ಅಂತ ತೋರ್ಸೋಕೆ ಹೋಗ್ತಿದ್ದಾರೆ. ಜಾತಿ ಅಂತ ಎಷ್ಟು ದಿನ ಹೊಡೆದಾಡ್ಕೊಳ್ತೀರಿ? ಒಗ್ಗಟ್ಟಾಗಿ ನಿಂತ್ಕೊಂಡು ಹಿಂದೂ ಸಮಾಜ ಇವತ್ತು ಸಿದ್ದರಾಮಯ್ಯನವರ ಈ ಒಂದು ಜಾತಿಯನ್ನು ಒಡೆಯುವಂಥ ಕುತಂತ್ರದ ವಿರುದ್ಧ ಹೋರಾಟ ಮಾಡುವಂಥ ಕಾಲ ಸನ್ನಿಹಿತವಾಗಿದೆ.